ಎಜೆ ನ್ಯೂಸ್ಗೆ ಸ್ವಾಗತ. ಸೌದತ್ತಿ ತಾಲೂಕಿನ ಕಿಟದಾಳ ಗ್ರಾಮದ ಸರಹದ್ದಿನಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಹೆಸರಿನಲ್ಲಿ ಕ್ಲಬ್ ಅಂಡ್ ಬಾರ್ ಆರಂಭಿಸಲು ನಡೆದಿರುವ ಪ್ರಯತ್ನಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸಭೆಯ ಮೂಲಕ ಈಗಾಗಲೇ ಸಾರಾಯಿ ಮಾರಾಟ ನಿಷೇಧಿಸಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ವಿರುದ್ಧವಾಗಿ ಲೈಸೆನ್ಸ್ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ. ಕಳೆದ 1 ವರ್ಷದಿಂದ ಮಹಿಳೆಯರು, ರೈತರು ಹಾಗೂ ಯುವಕರು ಮಧ್ಯ ಮಾರಾಟ ನಿಲ್ಲಿಸಲು ಸತತ ಹೋರಾಟ ನಡೆಸುತ್ತಿದ್ದು, ಪಿಡಿಒ, ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನವರ್ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಅನೇಕ ಬಾರಿ ಅರ್ಜಿ ಸಲ್ಲಿಸಿದರೂ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೃಷ್ಣ ಗುದಗೋಪ ಅವರು ರಾಜಕೀಯ ಪ್ರಭಾವ ಬಳಸಿ ಲೈಸೆನ್ಸ್ ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ನಾನು ಶಾಸಕ ಅಶೋಕ್ ಪಟ್ಟಣ ಅವರ ಮಾಜಿ ಪಿಎ ಎಂದು ಹೇಳಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇನ್ನೊಂದೆಡೆ ಏಪ್ರಿಲ್ 23ರಂದು ಅಬಕಾರಿ ಇಲಾಖೆ ಮದ್ಯದ ವಾಹನವನ್ನು ಗ್ರಾಮಕ್ಕೆ ಕಳುಹಿಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮತ್ತು ವ್ಯಾಪಾರಿಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಸ್ಥಳಕ್ಕೆ ಬಂದ 112 ಪೊಲೀಸ್ ವಾಹನ ಪರಿಸ್ಥಿತಿಯನ್ನು ನಿಯಂತ್ರಿಸಿದರೂ ರಾತ್ರಿ ಮತ್ತೆ ವಾಹನ ಕಳುಹಿಸಿ ಉದ್ವಿಗ್ನತೆ ಹೆಚ್ಚಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಗ್ರಾಮದಲ್ಲಿ ಮದ್ಯ ಮಾರಾಟ ನಿಲ್ಲಿಸಲು ಹೋರಾಟ ಮಾಡುತ್ತಿದ್ದೇವೆ. ಆದರೆ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಮದ್ಯ ಮಾರಾಟಕ್ಕೆ ಬೆಂಬಲ ನೀಡುತ್ತಿರುವುದು ಖಂಡನೀಯ ಎಂದು ಮಹಿಳೆಯರು ಕಿಡಿಕಾರಿದ್ದಾರೆ. ಯಾವುದೇ ಅನಾಹುತ ಸಂಭವಿಸಿದರೆ ತಹಸೀಲ್ದಾರ್, ಅಬಕಾರಿ ಇಲಾಖೆ, ಜಿಲ್ಲಾಧಿಕಾರಿ, ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ನೇರ ಹೊಣೆಗಾರರಾಗುತ್ತಾರೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸೌದತ್ತಿ ತಾಲೂಕು ಕಿಟದಾಳ ಗ್ರಾಮದಾಗ ಸರ್ವೆ ನಂಬರ್ 194 ಈಶ್ವರ ಯಲ್ಲಪ್ಪ ಪೂಜಾರ ಇವ್ರ ಜಮೀನಾಗ ಅರ್ಟಗಲ್ ಗ್ರಾಮದ ಕೃಷ್ಣ ಗುದಗಪ್ಪ ವಕೀಲ್ ಅಂತೇಳಿ ಹೇಳ್ಕೊಂತಾರ. ಅವ್ರ ಬಾರ್ ರಾಯಲ್ ಸೋಷಿಯಲ್ ಕ್ಲಬ್ ಅಂತೇಳಿ ಒಂದು ಬಾರ್ ಓಪನ್ ಮಾಡಕತ್ತಿದ್ರ. ಇದನ್ನ ಅಡಪಾಯ ಹಾಕುವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪ ತಹಸೀಲ್ದಾರ್ ಬೈಲೊಂಗ್ಲಿ ಇವ್ರಿಗೆ ಮತ್ತು ತಹಸೀಲ್ದಾರ್ಗೆ ಮತ್ತು ಅಬಕಾರಿ ಅವ್ರಿಗೆ ಮತ್ತು ಅರ್ಟಗಲ್ ಗ್ರಾಮ ಪಂಚಾಯತಿ ಪಿಡಿಒ ಅವ್ರಿಗೆ ತಕರಾರು ಅರ್ಜಿ ಇಟ್ಟಿವಿ. ಎಲ್ಲರೂ ಒಂದು 100-200 ಜನ ಸೇರ್ಕಾರ ತಕರಾರು ಅರ್ಜಿ ಇಟ್ಟಿವಿ. ಎಲ್ಲ ಹೆಣ್ಮಕ್ಳೆಲ್ಲ ಸೇರ್ಕಾರ. ನಮಗೆ ಬ್ಯಾಡಪ್ಪ, ನಮ್ಮ ಕಿಟದಾಳ ಗ್ರಾಮದಾಗ ಮಾದರಿ ಗ್ರಾಮ ಐತಿ, ಬ್ಯಾಡ ಅಂತೇಳಿ ನಾವು ತಕರಾರು ಅರ್ಜಿ ಇಟ್ಟಿವಿ. ಅವಾಗ ಇಟ್ಟರು ಮತ್ತು ಅದನ್ನ ಕಟ್ಟರ್ ಸ್ಟಾರ್ಟ್ ಮಾಡಿದ್ರು. ಕಟ್ಟರ್ ಸ್ಟಾರ್ಟ್ ಆಗಿ ಒಳ್ಳೆ ಕಟ್ಟರ್ ಮುಗಿ ಬರೋ ಹಂತಕ್ಕೆ ಮತ್ತೊಮ್ಮೆ ನಾವು ಎಲ್ಲರಿಗೆ ಅರ್ಜಿ ಕೊಟ್ಟಿವು. SP ಅವ್ರಿಗೆ ಮೇಲ್ ಮಾಡಿವು ಮತ್ತು ಅಬಕಾರಿ DC ಅವ್ರಿಗೆ ಮೇಲ್ ಮಾಡಿವು. ಇದಕ್ಕೆಲ್ಲ ಅವ್ರ ಇದು ಬಗ್ಗದ ನಮಗೆಲ್ಲ ಈಗ ಪಬ್ಲಿಕ್ಗೆ ತೊಂದರೆ ಆಗುವಂಗೆ ಮತ್ತೆ ಇದನ್ನ ಇವತ್ತು ಮಾಲ್ ಇಳ್ಸಾಕ್ ಬಂದಿದ್ರು. ಮಾಲ್ ವೆಹಿಕಲ್ ಬಂದಿತ್ತು. ಇವತ್ತು ನಾವು ಬಂದಿತ್ತು. ಒಳ್ಳೆ ಪೊಲೀಸರು ಬಂದಿದ್ರು ಒಂದಿಬ್ಬರು. ಅವರು ನಾವು ಬಂದ್ಕಾರ ಮಾಲ್ ಇಳಿಸಂಗಿಲ್ಲ ಅಂತೇಳಿ ಗಾಡಿ ಮುಂದೆ ಹಾಕ್ಯಾರ. ಹೊಳ್ಳಿ ಈಗ ಮುಂದೆ ಹೋಗೈತದ ಗಾಡಿ. ಹೊಳ್ಳಿ ಬಂದು ಮಾಲ್ ಒಂದು ಇಳಿಸಿರ ಈಗ ನಾವು ಯಾರ್ಯಾರು ತಕರಾರು ಇರ್ತೀವಲ್ಲ ಅವರ ಅಧಿಕಾರಿಗಳು ಕೊನೆ ಜವಾಬ್ದಾರಿ. ಏನೇ ಒಂದಾದ್ರೂ ಅವರ ಜವಾಬ್ದಾರಿಗೆಲ್ಲ ಹೆಣ್ಮಕ್ಳೆಲ್ಲ ಬಂದ್ಕಾರಿಗೆಲ್ಲ ಈಗ ರಾತ್ರಿಯಲ್ಲಿ ನಾವು ರೈತರು ಬಿಟ್ಟಾರ ಇದನ್ನ ಮಾಡೋದಾಗೈತೆ. ಯಾರು ಇವರು ಅಧಿಕಾರಿಗಳು ತಲೆ ಹಾಕೊಳತ್ತಿಲ್ಲ. ಬರೀ ರಾಜಕೀಯ ಒತ್ತಡ. ಒಬ್ಬ ಪ್ರಭಾವಿ ರಾಜಕೀಯ ವ್ಯಕ್ತಿ ಅವ್ರ ಹಿಂದದಾನ, ಅವ್ರು ಇದನ್ನ ಮಾಡತ್ತಾರ. ನಾವು ಆಲ್ರೆಡಿ ಸೌದತ್ತಿ ಕ್ಷೇತ್ರದ ಶಾಸಕರಿಗೂ ಮನವಿ ಕೊಟ್ಟಿವಿ. ನಾವು ಎಲ್ಲಾ ಕಡೆ ಹೇಳಿನಪ್ಪ, ಹೇಳಿದ್ರು ಅದು ನನಗೆ ಬಗ್ಗದಂಗೈತೆ. ಅವ್ರು ಯಾರು ಪ್ರಭಾವಿ ರಾಜಕೀಯ ಹಿಡ್ಕೊಂಡಾರ. ಅಶೋಕ್ ಪಟ್ಟಣ ಅವ್ರ PA ಯಾರ ಕೃಷ್ಣ ಗುದಗಪ್ಪ ಮಾಜಿ PA ಅಂತ ಹೇಳ್ಕೊಂಡ್ಕಾರ. ಅವ್ರು ಇದ್ರ ಮ್ಯಾಗ ಇಲ್ಲಿ ಗುಂಡಾಗಿರಿ ಮಾಡೋದು, ಊರಾಗ ಇಂತ ಬಾರ್ ತೆಗಿದು ಕ್ಲಬ್ ತೆಗಿದ್ನೆ ಗುಂಡಾಗಿರಿ ಮಾಡಿ ಊರಾಗ ಇದನ್ನ ಮಾಡಕತ್ತಾನ. ಇದಕ್ಕೆ ಅಶೋಕ್ ಪಟ್ಟಣ ಅವ್ರು ಸ್ವಲ್ಪ ತಲೆ ಹಾಕೋಬೇಕ. ಇಂತ ಊರಿಗೊಂದೊಂದು 4 ಬಾರ್ ಹಾಕಿರ ಅವ್ರ ಇದು ಮಿನಿಸ್ಟರ್ ಆಗಂಗಿಲ್ಲ. ಮಿನಿಸ್ಟರ್ ಸಚಿವ ಸ್ಥಾನಕ್ಕೆ ಡೆಲ್ಲಿಗೆ ಹೊಂಟಾರ. ಅದ ಇಂತ ಬಾರ್ ಹಾಕಿರ. ಈಗ ಆಲ್ರೆಡಿ ಬಂಡವಾಳ ಒಂದು ಕೊಟ್ಟಾರ. ಅವ್ರ ಇವಂಗ ಕೃಷ್ಣ ಗುದಗಪ್ಪ ಒಂದು ಬಂಡವಾಳ ಒಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟಾರ. ಭಾಳ 11,000 ಒಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟಾರ. ಇಲ್ಲೊಂದು ಮಾಡಿ ಕೊಡಾಕತ್ತಾರ. ಇಂತಾವ ಒಬ್ಬೊಬ್ಬ ಅವ್ರವ್ರ ಕಾರ್ಯಕರ್ತರಿಗೆ ತಮ್ಮ ಕ್ಷೇತ್ರದಾಗ ಹಾಕೋಬೇಕು. ಅವ್ರು ಬಂದ್ಕಾರ ಇನ್ನೊಂದು ಕ್ಷೇತ್ರದಾಗ ಕಡ್ಡಿ ಆಡ್ಸೋದಲ್ಲ. ಅದೇನಾಕತೈತಿ, ಹಮಾರ ಅಚ್ಚ ದುಸರಾ ಕಬಿ ಸಬ್ಸಿ ಅಚ್ಚ ಆಗತ್ತೆ. ಹಂಗ್ ಮಾಡ್ಬಾರ್ದು. ಅವ್ರ ಕ್ಷೇತ್ರದಾಗ ಅವ್ರು ಹಾಕೋಲಿ ಹೋಯ್ಕಾರ, ಬೇಕಾದಷ್ಟು ಹಾಕೋಲಿ ಬಾರ್, ನಮ್ದೇನ್ ತೊಂದ್ರೆ ಇಲ್ಲ. ಅದನ್ನ ಬಿಟ್ಕಾರ ನಮ್ಮ ಕ್ಷೇತ್ರದಾಗ ಬಂದ ಅವ್ರ ಮನಿ ಮುಂದೆ ಹಾಕೋಣ. ಯಾರ ಅಶೋಕ್ ಪಟ್ಟಣ ಅವ್ರ ಮನಿ ಮುಂದೆ ಹಾಕೋಣ. ಇವ್ರು ಕೃಷ್ಣ ಗುದಗಪ್ಪ ಅವ್ರ ಮನಿ ಮುಂದೆ ಹಾಕೋಣ. ನಮ್ಮ ಮನಿ ಮುಂದೆ ಇಲ್ಲಿ ಪಬ್ಲಿಕ್ ತೊಂದರೆ ಆಗೋಂಗ್ ತಂದು ಹಾಕೋದು. ಅವ್ರ ಸಚಿವ ಸ್ಥಾನ ಕಾಲಿ ಓಡಾಡೋದು. 10 ಬಾರ್ ಹಾಕಿರ. ಒಬ್ಬೊಬ್ಬರಿಗೆ 10 ಬಾರ್ ಕೊಟ್ರೆ ಅವ್ರ ಸಚಿವ ಆಗಂಗಿಲ್ಲ. 10 ಸಾಲಿ ಕಟ್ಟನ, ಊರಿಗೆ 10 ಸಾಲಿ ಕಟ್ಟನು. ಅವ್ರಿಗೆ CM ಸೀಟು ಬರ್ಬೋದು. ಒಳ್ಳೇದ್ ಕೆಲಸ ಮಾಡ್ರಿ. ಇಂಥ ಕೆಟ್ಟ ಕೆಲಸ ಮಾಡ್ರಿ ಬರೋದಿಲ್ಲ. ಇಂಥದಕ್ಕೆ ನೀವು ಕಿವಿ ಕೊಡ್ಬೇಡ್ರಿ. ಅಶೋಕ್ ಪಟ್ಟಣ ಅವ್ರ ನೀವು ಇಂತ ಹಿಂಗಾಗಿ ಹಿಂದಕೊಮ್ಮೆ 2018ರಾಗ ನೀವು ಇಂಥ PAಗಳ ಸಂಬಂಧನ ಒಂದ್ ನೀವು ಶಾಸಕ ಸ್ಥಾನ ಕಳ್ಕೊಂಡ್ರಿ. ಮುಂದೆ ಈಗ ಬೆಳೆ ಆಗತ್ತೀರಿ. ಬೆಳೆ ಅಂತ ಅದನ್ನ ಮಾಡ್ರಿ. ಇಂಥದನ್ನ ಮಾಡ್ಬೇಡ್ರಿ. ತೊಂದರೆ ಮಾಡ್ಬೇಡ್ರಿ. ಜನರಿಗೆ ಪಬ್ಲಿಕ್ ತೊಂದರೆ ಮಾಡ್ಬೇಡ್ರಿ. ದಯವಿಟ್ಟು ಕೈ ಮುಗಿದು ಹೇಳ್ತೀವಿ. ನಮ್ಮಂತ ಸಣ್ಣ ವ್ಯಕ್ತಿಗಳ ಕಡೆಯಿಂದ ನೀವು ಬುದ್ಧಿ ಹೊಡ್ಸ್ಕೊಂತ ವ್ಯಕ್ತಿಗಳು ಆಗ್ಬೇಡ್ರಿ. ಪ್ರಭಾವಿಯಾಗಿರಿ. ಕಿಟದಾಳ ಗ್ರಾಮ ಮಾದರಿ ಗ್ರಾಮ ಐತಿ. ಇಲ್ಲೆಲ್ಲ ಇಂತಲ್ಲಿ ಹಿಂಗ್ ಮಾಡ್ಬೇಡ್ರಿ. ನಿಮ್ PA ಫೋನ್ ಹಚ್ಚಿ ಹೇಳ್ಕೋರಿ. ಅದನ್ನೆಲ್ಲ ಬಂದ್ ನೋಡ್ರಿ. ನೀವು ಬಂದ್ರಿ ಇನ್ಕ್ವೈರಿ ಮಾಡ್ರಿ. ಎಲ್ಲಾರಿಗೆ ಮನವಿ ಕೊಟ್ರು ನೀವು ಹೇಳಿದ್ರು ಕೇಳವಲ್ರಿ. ನಮ್ಮ ಶಾಸಕರು ಎಲ್ಲ ಹೇಳ್ಬಿಟ್ಟಾರ. ಎಲ್ಲರಿಗೆ ಯಾವ ಅಧಿಕಾರಿಗಳು ಹೇಳಿದ್ರು ಶಾಸಕರು ಮಾತಾ ಕೇಳವಲ್ರಿ. ನಮ್ಮ ಶಾಸಕರು ಆ ನಮ್ಮನ್ನು. ಕಿಟದಾಳ ಗ್ರಾಮಸ್ಥರ ಹೋರಾಟಕ್ಕೆ
ನ್ಯಾಯ ಸಿಗುತ್ತದೆಯೇ ಎಂಬುದು ಇದೀಗ ಪ್ರಶ್ನೆಯಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.